ವೈಜ್ಞಾನಿಕ ಸಮ್ಮೇಳನ ಅಧ್ಯಕ್ಷರಾಗಿ ಉಮಾಶ್ರೀ ಆಯ್ಕೆ. ರಾಜ್ಯ ಮಟ್ಟದ 4ನೇ ವೈಜ್ಞಾನಿಕ ಸಮ್ಮೇಳನವನ್ನು ಡಿಸೆಂಬರ್ 28 ಮತ್ತು 29ರಂದು ಬೆಂಗಳೂರಿನ ಬಾಗಲೂರು ವಿಜೆ ಇಂಟರ್ನ್ಯಾಷನಲ್ ಶಾಲಾ ಮೈದಾನದಲ್ಲಿ ಆಯೋಜನೆ ಮಾಡಿದ್ದು, ಸಮ್ಮೇಳನದ ಅಧ್ಯಕ್ಷರಾಗಿ ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಿದ್ದು, ಅಧಿಕೃತವಾಗಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಸನ್ಮಾನಿಸಿ ಆಹ್ವಾನಿಸಿದರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ಬೆಂಗಳೂರು. ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಕೇಳಿದಾಗ ಬಹಳ ಸಂತೋಷವಾಗಿ ಈ ಸಭೆಗೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ವಹಿಸಿಕೊಂಡು ಇವತ್ತೇನು ಒಪ್ಪಿಗೆ ಸೂಚಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಕೃತ್ಯ ಅಲ್ಲ, ಅವೆಲ್ಲವೂ ನಮ್ಮ ಮನಸ್ಸಿಂದ ತೆಗಿಬೇಕು. ನಾವು ಮಾನಸಿಕವಾಗಿ ಸದೃಢರಾಗಿರ್ಬೇಕು. ನಾವು ಮಾನಸಿಕವಾಗಿ ಸದೃಢರಾಗಿದ್ರೆ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಪರಿಹಾರ ಟೈಮ್ ಹೇಳುತ್ತೆ. ಅದೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು. ತತ್ಕ್ಷಣ ಆಗುವಂಥದ್ದಾಗಿ ಪ್ರತಿಯೊಂದಕ್ಕೂ ಒಂದು ಟೈಮ್ ಇರುತ್ತೆ. ಸೊ ಹಾಗಾಗಿ ಮಹಿಳೆ ಆಗಲಿ ಪುರುಷ ಆಗಲಿ, ಪುರುಷನಿಗಿಂತಲೂ ಸ್ವಲ್ಪ ಬೇಗ ಕುಶಳಾಗುತ್ತೆ. ದುಃಖಕ್ಕೆ ಒಳಗ ಭಾವಗಳಾಗಿ ಕುಶಳಾಗ್ಬಿಡ್ತಾಳೆ. ಅದು ಆಗಬೇಕಾದ ಅಗತ್ಯ ಇಲ್ಲ. ಅಫ್ಕೋರ್ಸ್ ಯಾರಿಗೆ ನೋವಿಲ್ಲ, ಯಾರಿಗೆ ಈಗ ಪ್ರತಿಯೊಂದು ದಿನವೂ ಕೂಡ ಏನೋ ಒಂದು ನಮ್ಮಂಥವ್ರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೋವು ಇದ್ದೇ. ನೋವಿಲ್ಲದ ಮನುಷ್ಯ ಯಾರೂ ಇಲ್ಲ. ಸಾವಿಲ್ಲದ ಮನುಷ್ಯರು ಯಾರು, ಮನುಷ್ಯ ಕುಲ ಹೇಗಿಲ್ಲ, ಸಾವಿಲ್ಲದ ಜಗತ್ತೇ ಹೇಗಿಲ್ಲ ಬುದ್ಧ ಹೇಳಿದ ಹಾಗೆ ನೋವಿಲ್ಲದ ಮನುಷ್ಯ ಕುಲ ಇಲ್ಲ. ಇದನ್ನ ಮೊದಲು ತಿಳ್ಕೋಬೇಕು. ದುಃಖ ಇಲ್ಲದೇ ಇಲ್ಲ, ಬರೀ ಸಂತೋಷವೇ ನಮ್ಮ ಸುತ್ತ ಇರುತ್ತೆ ಅಂತಲೂ ಇಲ್ಲ. ದುಡ್ಡಿದಾಕ್ಷಿಣ್ಯಕ್ಕೆ ಎಲ್ಲವೂ ಸಿಗುತ್ತೆ ಅನ್ನೋ ಹಾಗೂ ಇಲ್ಲ. ಅದರಿಂದ ಎಲ್ಲವನ್ನೂ ಸಮಚಿತ್ತದಿಂದ ಸಮಭಾವದಿಂದ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದ್ರ ಮಧ್ಯೆ ನಾನು ಹೇಳಿದ್ನಲ್ಲ, ಸಂಕಟಗಳನ್ನು ನುಂಗಿ 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 ಮುಂದೆ ಹೋಗ್ತಾನೇ ಇರಬೇಕಾಗತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಅದು ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಅಗತ್ಯ ಆಗಿರೋದು. ನೋಡ್ಬಿಡಿ, ಅದಾಗಿದ್ಮೇಲೆ ಒಂದೊಂದು ಬುಕ್ಕದೊಂದು ನಾನು ಫೋಟೋ ತೊಗೊತೀನಿ.